ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ರಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ನಾವು ನಮ್ಮ ವಿಜ್ಞಾನದ ಶೈಕ್ಷಣಿಕ ವರ್ಷದ ಪ್ರಥಮ ಪಾಠ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಪಾಠದಲ್ಲಿ ಇದ್ದೀವಿ. ನಿಮ್ಮ ಸ್ಕೂಲ್ನ ತರಗತಿಯಲ್ಲಿ ನೀವು ಬಹಳಷ್ಟು ಈ ಪಾಠವನ್ನ ಮುಗಿಸಿರಬಹುದು. ಅದರ ಸಂಬಂಧಪಟ್ಟಂತಹ ಒಂದು ಪುನರ್ವರ್ತನೆ ರಿವಿಷನ್ ಕೂಡ ಆಗಿರಬಹುದು. ಆದ್ರೆ ನಮಗೆ ವಾರದಲ್ಲಿ ಒಂದು ಕ್ಲಾಸ್ ಸಿಗೋದ್ರಿಂದ ನಮ್ಮ ವೇಗ ಆಮೆಯ ರೀತಿಯಲ್ಲಿ ಸಾಗ್ತಾ ಇದೆ. ಹೌದಾ? ಆದ್ರೆ ಚಿಂತಿಸ್ಬೇಡಿ, ಯೋಚನೆ ಮಾಡ್ಬೇಡಿ. ಎಷ್ಟು ಸಮರ್ಪಕವಾಗಿ ಇರುವಂತಹ ವಿಷಯಗಳನ್ನ ನಿಮ್ಗೆ ತಲುಪಿಸ್ಲಿಕ್ಕೆ ಸಾಧ್ಯನೋ ಅಷ್ಟು ಸಮರ್ಪಕವಾಗಿ ನಾವು ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನಮ್ಗೆ ವಾರದಲ್ಲಿ ಒಂದೇ ಕ್ಲಾಸ್ ಇದ್ರೂ ಸಹ. ಓಕೆ. ಸೊ ಹೇಗಿದೆ ಧಾರವಾಡದ ವಾತಾವರಣ? ಇಲ್ಲಿ ಬೆಂಗಳೂರಿನಲ್ಲೂ ಅಂತೂ ವಿಪರೀತವಾದಂತಹ ಮಳೆ, ಚಳಿಯ ವಾತಾವರಣ ಶುರುವಾಗಿದೆ. ಸೊ ಅಲ್ಲಿ ಹೇಗಿದ್ದೀರಾ ನೀವೆಲ್ಲ? ಆರೋಗ್ಯವಾಗಿರಿ ಅಂತ ನಾವು ಇಲ್ಲಿಂದ ಆಶಿಸ್ತೀವಿ. ಸೊ ನಾವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಗೆ ಈ ಪಾಠದ ಜೀವಾಳ ಅಥವಾ ಮುಖ್ಯವಾದಂತಹ ನಿಲುವು ಅಂತ ಹೇಳಿದ್ರೆ ಕೃಷಿಯ ವಿವಿಧ ಪದ್ಧತಿಗಳು ಅಲ್ವಾ? ಕೃಷಿಯ ಪದ್ಧತಿಗಳು ಯಾವ್ದ್ಯಾವ್ದು ಒಂದು ಚಿಕ್ಕ ರೀಕ್ಯಾಪ್ ಅನ್ನ ಮಾಡ್ಕೊಂಡು ಬರೋಣ. ಮೊದಲನೇದು ಮಣ್ಣನ್ನು ಹದಗೊಳಿಸೋದು. ಮಣ್ಣನ್ನು ಹದಗೊಳಿಸುವಿಕೆ. ತದನಂತರ ಎರಡನೇದು ಬಿತ್ತನೆ. ಒಂದು ಸಲ ಮಣ್ಣು ಹದಗೊಂಡ ನಂತರ ಎರಡನೇದು ನಾವು ಮಾಡುವಂತಹದ್ದು ಸೋಯಿಂಗ್ ಅಥವಾ ಬಿತ್ತನೆ. ಮೂರನೇ ಕೃಷಿ ಪದ್ಧತಿ ಬಂದು ಸಾವಯವ ಗೊಬ್ಬರ ಅಂದ್ರೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಹಾಗೂ ರಸಗೊಬ್ಬರ ಅಂದ್ರೆ ಫರ್ಟಿಲೈಸರ್, ಕೆಮಿಕಲ್ ಫರ್ಟಿಲೈಸರ್ ಇವುಗಳ ಸಿಂಪಡಣೆಯನ್ನ ಮಾಡುವಂಥದ್ದು, ಸೇರಿಸುವಂಥದ್ದು. ನಾಲ್ಕನೆಯ ಪದ್ಧತಿ ನೀರಾವರಿ. ನೀರಾವರಿ ಅಂತ ಹೇಳಿದ್ರೆ ಏನು? ನೀರಾವರಿ ಅಂತ ಹೇಳಿದ್ರೆ ಇರಿಗೇಷನ್. ಅರ್ಥ ಆಯ್ತಾ? ಐದನೇದು ಒಳ್ಳೆ ಊಟ ಹಾಗೂ ಮಣ್ಣನ್ನ ಚೆನ್ನಾಗಿ ಹದಗೊಳಿಸಿದಿರಾ, ಒಳ್ಳೆಯ ಬೀಜವನ್ನ ಬಿತ್ತನೆ ಮಾಡಿದಿರಾ, ಅದಕ್ಕೆ ಸಾಕಾಲವಾಗಿ ಗೊಬ್ಬರಗಳನ್ನ ಕೂಡ ಸೇರಿಸಿದಿರಾ, ನೀರಾವರಿಯನ್ನ ಕೂಡ ಮಾಡಿದ್ದೀರಾ, ಅದರ ಜೊತೆಗೆ ಒಳ್ಳೆಯ ಫಲದ ಜೊತೆಗೆ ಕಳೆಗಳು ಬೆಳೆಯುತ್ತೆ, ಆದ್ರಿಂದ ಕಳೆಗಳಿಂದ ರಕ್ಷಣೆ. ಐದನೇ ಪದ್ಧತಿ ಕಳೆಗಳಿಂದ ರಕ್ಷಣೆ. ಆರನೇ ಪದ್ಧತಿ ಕೊಯ್ಲು ಮಾಡುವುದು ಅಥವಾ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ, ಕೊಯ್ಲು ಮಾಡುವಂಥದ್ದು. ಏಳನೇ ಪದ್ಧತಿ ನಾವು ಅನುಸರಿಸೋದು ಸಂಗ್ರಹಣೆ ಮಾಡುವಂಥದ್ದು, ಸ್ಟೋರೇಜ್. ಅರ್ಥ ಆಯ್ತಾ? ಸೊ ಇದಿಷ್ಟು ಪದ್ಧತಿಗಳನ್ನ ನಾವು ಅನುಸರಿಸ್ತಾ ಹೋಗ್ತೀವಿ. ಇದರಲ್ಲಿ ನೀವು ಮಣ್ಣನ್ನ ಹದಗೊಳಿಸೋದು ಹೇಗೆ ಅನ್ನೋದನ್ನ ಕಲ್ತಿದ್ದೀರಾ. ಹೌ ಟು ವಿ ಡೂ ಪ್ರಿಪೇರ್ ದ ಸಾಯಿಲ್ ಫಾರ್ ಕಲ್ಟಿವೇಶನ್ ಅದನ್ನ ಕಲ್ತಿದ್ದೀರಾ. ಸೊ ಇದಾಗಿದೆ. ಬಿತ್ತನೆ ಮಾಡುವುದು, ಉತ್ತಮ ಬೀಜದ ಬಿತ್ತನೆ ಮಾಡುವುದು, ಇದರ ಕುರಿತು ಕೂಡ ನೀವು ಕಲ್ತಿದ್ದೀರಾ. ಬಿತ್ತನೆ ಮಾಡೋದು ಹೇಗೆ ಅನ್ನೋದ್ರ ಕುರಿತು ಕೂಡ ಕಲ್ತಿದ್ದೀರಾ. ಸೊ ಇದು ಕೂಡ ನಡೆದಿದೆ. ನೆಕ್ಸ್ಟ್, ನೀವು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರವನ್ನ ತಿಳಿಯೋದ್ಕಿಂತ ಮುಂಚೆ ಈ ಒಂದು ಬಿತ್ತನೆಯ ಸಂದರ್ಭದಲ್ಲಿ ನಾವು ಬಳಸುವಂತಹ ಸಾಂಪ್ರದಾಯಿಕ ವಿಧಾನ, ಅದು ಎತ್ತುಗಳಿಗೆ ಜೋಡಣೆ ಮಾಡಿರುವಂತಹ ಬೀಜವನ್ನ ಬಿತ್ತುವಂತಹ ಒಂದು ಮಿಷಿನ್ ಮೂಲಕ ಅಥವಾ ಸೀಡ್ ಡ್ರಿಲ್ಲಿಂಗ್ ಮಿಷಿನ್ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತಹ ಚಿತ್ರವನ್ನ ಕೂಡ ನಾನು ನಿಮ್ಗೆ ತೋರಿಸಿದ್ದೆ. ಹೌದಾ? ಅಥವಾ ಇಲ್ವಾ? ಮರ್ತು ಬಿಟ್ಟಿದೀವಿ ಮ್ಯಾಮ್, ವಾರದ ಹಿಂದೆ ನಡೆದಿತ್ತು, ಹೇಗೆ ನೆನ್ಪಿಡ್ಲಿಕ್ಕೆ ಸಾಧ್ಯ ಅಂತ ನೀವು ಹೇಳ್ತಿರ್ಬಹುದು. ಓಕೆ. ಇದಕ್ಕೆ ಸಂಬಂಧಪಟ್ಟಂತಹ ಚಿತ್ರವನ್ನ ನಾನು ನಿಮ್ಗೆ ತೋರಿಸ್ತೀನಿ.
ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ? ಈಗ ಕಾಣಿಸ್ತಾ ಇದೆಯಾ? ಇದು ನೋಡಿ, ಬೀಜವನ್ನ ಬಿತ್ತಲಿಕ್ಕೆ ಈ ತರವಾದಂತಹ ಬಿತ್ತನೆಯ ಮಿಷಿನ್ಗಳನ್ನ ಅನುಸರಿಸಿರ್ತಾರೆ. ಸೊ ಇದು ಬೀಜಗಳ ಬಿತ್ತನೆಯ ನಡುವೆ ಗ್ಯಾಪ್ ಅನ್ನ ತಂದ್ಕೊಡ್ಲಿಕ್ಕೆ ಸಹಾಯಕವಾಗಿರುತ್ತೆ. ಈ ತರವಾಗಿ ಬಿತ್ತನೆಯನ್ನ ಮಾಡ್ಲಿಕ್ಕೆ ಇಂತಹ ಮಿಷಿನ್ಗಳ ಸಹಾಯದಿಂದ ಬಿತ್ತನೆಯನ್ನ ಮಾಡ್ಲಿಕ್ಕೆ, ಕೆಲವೊಂದ್ಸಲ ನೆಲವನ್ನ ಮಟ್ಟ ಮಾಡ್ಬೇಕಾದ್ರೆ ಲಂಪ್ಸ್ ಗಳಿರುತ್ತೆ, ಅಂದ್ರೆ ಮಣ್ಣಿನ ಮುದ್ದೆಗಳಿರುತ್ತೆ, ಅವುಗಳನ್ನ ಸರಿ ಮಾಡ್ಲಿಕ್ಕೆ ಇವುಗಳನ್ನ ಬಳಸ್ತಾ ಹೋಗ್ತಾರೆ. ಓಕೆ. ಇನ್ನು ಮ್ಯಾನ್ಯುಯಲ್ ಆಗಿ ಈ ಬೀಜಗಳನ್ನ ಬಿತ್ತನೆ ಮಾಡ್ಲಿಕ್ಕೆ ಇಂತಹ ಮಿಷಿನ್ಗಳನ್ನ ಬಳಸ್ತಾರೆ. 2 ಚಕ್ರವನ್ನ ಕಾಣಬಹುದು. ಇಲ್ಲೊಂದು ಕೆನಲ್ ತರ ಕಾಣಬಹುದು. ಇದ್ರುಗಳಲ್ಲಿ ಬೀಜಗಳ ಬಿತ್ತನೆ ಮಾಡಿ ಈ ರೀತಿ ಎಳೆದುಕೊಂಡು ಹೋಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಭಾಗ ಏನಿದೆ, ಇಲ್ಲಿ ಬೀಜಗಳನ್ನ ಹಾಕಿರ್ತಾರೆ. ಇಲ್ಲಿ ಎಷ್ಟೊಂದು ಪೈಪ್ ಗಳನ್ನ ನೀವು ನೋಡಬಹುದು. ಈ ರೀತಿ ಜಿಗ್ಜಾಗ್ ರೀತಿಯಲ್ಲಿ ಅಳವಡಿಸಲಾಗಿದೆ. ಇಲ್ಲಿ ಕೆಳಗಡೆ ಈ ರೀತಿ ಕೂರಿಕೆಗಳನ್ನ ನೋಡಬಹುದು. ಇಲ್ಲಿ ಈ ಬೀಜಗಳು ಬಿತ್ತನೆ ಮಾಡ್ಲಿಕ್ಕೆ ನೆಲವನ್ನ ಅಗೆದು ಒಳಗಡೆ ಬಿತ್ತನೆ ಮಾಡ್ಲಿಕ್ಕೆ ಇದನ್ನ ಬಳಸ್ತಾರೆ. ಇಲ್ಲೊಂದು ಚಕ್ರದ ರೀತಿ ಕಾಣಬಹುದು. ಇದು ಎಳ್ಕೊಂಡು ಹೋಗ್ಲಿಕ್ಕೆ ಇದು ಸುಲಭ ಆಗೋ ಹಾಗೆ ಇದೆ. ಈ ರೀತಿಯಾಗಿ ಬೀಜದ ಬಿತ್ತನೆಯನ್ನ ಮಾಡ್ಲಿಕ್ಕೆ ಬಳಸ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಸೋಯಿಂಗ್ ದ ಸೀಡ್ಸ್, ಬೀಜಗಳ ಬಿತ್ತನೆಯನ್ನ ನೋಡ್ಕೊಂಡ್ರ? ಇನ್ನೊಂದ್ಸಲ ನೋಡ್ಕೊಂತೀರಾ ಈ ಮಿಷಿನ್ ಅನ್ನ? ಡನ್. ಈಗ ನೆಕ್ಸ್ಟ್ ಬೀಜಗಳ ಬಿತ್ತನೆಯನ್ನ ಮಾಡೋದು ಹೇಗೆ ಅಂತ ತಿಳಿದಾದ್ಮೇಲೆ ನಾವು ಮುಂದೆ ಸಾವಯವ ಗೊಬ್ಬರ ಹಾಗೂ ರಸಗೊಬ್ಬರಗಳ ಬಗ್ಗೆ ತಿಳ್ಕೊಂತಾ ಹೋಗೋಣ. ಸೊ ಈ ಗೊಬ್ಬರಗಳ ಬಗ್ಗೆ ನೀವೇನಂತ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತೆ? ಸಸ್ಯಗಳು ಆರೋಗ್ಯಕರವಾದಂತಹ ರೀತಿಲಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಅವುಗಳಿಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣನ್ನ ಸೇರಿಸೋದು, ಮಣ್ಣಿಗೆ ಪೋಷಕಾಂಶಗಳನ್ನ ಸೇರಿಸೋದು ಸಾವಯವ ಗೊಬ್ಬರ ಮತ್ತೆ ರಸಗೊಬ್ಬರಗಳ ಕೆಲಸ. ಆಯ್ತಾ? ಸೊ ನೀವು ನಿಮ್ಮ 7ನೇ ತರಗತಿಯ ಪಾಠವನ್ನ ಇಲ್ಲಿ ಸ್ಮರಿಸ್ಕೊಳ್ಬಹುದು. ಅಲ್ಲಿ ಸಸ್ಯಗಳಿಗೆ ನೀಡುವಂತಹ ಪೋಷಣೆಗಳನ್ನ ನಾವು ಗಮನಿಸಿದಾಗ ಒಟ್ಟು ಸಸ್ಯಗಳಿಗೆ ಈ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಈ ರೀತಿಯಾದಂತಹ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಭೂಮಿಯಿಂದಲೇ ಎಲ್ಲಾನು ಸಿಗದೆ ಹೋದಾಗ ನಾವು ಗೊಬ್ಬರಗಳ ಮೂಲಕ ಅದನ್ನ ಸೇರಿಸ್ತಾ ಹೋಗ್ತೀವಿ. ಈಗ ಮಣ್ಣು ಖನಿಜಯುಕ್ತ ಪೋಷಕಾಂಶಗಳನ್ನ ಬೆಳೆಗೆ ಒದಗಿಸುತ್ತೆ. ಖನಿಜ, ಮಿನರಲ್ಸ್ ಮಿನರಲ್ಸ್ ಯುಕ್ತವಾದಂತಹ ಪೋಷಕಾಂಶಗಳನ್ನ, ನ್ಯೂಟ್ರಿಯೆಂಟ್ಸ್ ಗಳನ್ನ ಬೆಳೆಗೆ ಒದಗಿಸುತ್ತೆ. ಸಸ್ಯಗಳ ಬೆಳವಣಿಗೆಗೆ ಈ ಪೋಷಕಾಂಶಗಳು ಅತ್ಯಗತ್ಯ. ಕೆಲವು ಪ್ರದೇಶಗಳಲ್ಲಿ ರೈತರು ಒಂದೇ ಜಮೀನಿನಲ್ಲಿ ಒಂದಾದ ನಂತರ ಒಂದರಂತೆ ಬೆಳೆಗಳನ್ನ ಬೆಳಿತಾರೆ. ಈಗ ಒಂದ್ ಜಮೀನ್ ಇದೆಯಪ್ಪ, ಆಯ್ತಾ? ನಮ್ ಜಮೀನಿನಲ್ಲಿ ರಾಗಿ ಬೆಳಿತೀವಿ ಅಂತ ಇಟ್ಕೊಳ್ಳಿ. ರಾಗಿಯನ್ನ ಬೆಳೆದು ಅದು ಕೊಯ್ಲನ್ನ ಮಾಡಿ ಕಟಾವೆಲ್ಲ ಆಗಿ ಇದು ಖಾಲಿ ಬಿಡುವಂತಹ ಸಂದರ್ಭದಲ್ಲಿ ಇನ್ನೊಂದು ಬೆಳೆಯನ್ನ ಬೆಳಿತಾರೆ. ಅರ್ಥ ಆಯ್ತಾ? ಸೊ ಆಗೇನಾಗುತ್ತೆ, ನಿರಂತರವಾದಂತಹ ಬೆಳೆಯನ್ನ ಯಾವುದೇ ಬಿಡುವಿಲ್ದೆ ಬೆಳಿತಾ ಹೋದಾಗ ಭೂಮಿ ಏನಾಗುತ್ತೆ ಅದ್ರಲ್ಲಿರುವಂತಹ ಪೋಷಕಾಂಶಗಳು ಸಂಪೂರ್ಣವಾಗಿ ನಶಿಸಿ ಹೋಗುತ್ತಲ್ವಾ? ಜಮೀನನ್ನ ಉಳುಮೆ ಮಾಡದೆ ಖಾಲಿ ಅಥವಾ ಬೀಳು ಬಿಡೋದೂ ಅಲ್ಲ, ಹೆಚ್ಚು ಹೆಚ್ಚು ಬೆಳೆಗಳನ್ನ ಬೆಳೀತಿರ್ಬೇಕಾದ್ರೆ, ನಿರಂತರ ಬೆಳೆಗಳನ್ನ ಬೆಳೆಯೋದ್ರಿಂದ ಮಣ್ಣಿನಲ್ಲಿ ಕೆಲವು ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ಆಸ್ ವಿ ಎಕ್ಸ್ಪ್ಲಾಯ್ಟ್ ದ ಲ್ಯಾಂಡ್ ಆಸ್ ಮಚ್ ಆಸ್ ಪಾಸಿಬಲ್. ಆದ್ರಿಂದ ಮಣ್ಣಿಗೆ ಪುನಃ ಪೋಷಕಾಂಶಗಳನ್ನ ಸೇರಿಸಲು ರೈತರು ಅವಶ್ಯವಾಗಿ ಜಮೀನಿಗೆ ಏನನ್ನ ಹಾಕ್ತಾರೆ? ಗೊಬ್ಬರವನ್ನ ಹಾಕ್ತಾ ಹೋಗ್ತಾರೆ. ಈ ಪ್ರಕ್ರಿಯೆಯನ್ನ ನಾವು ಗೊಬ್ಬರ ನೀಡುವಿಕೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಗೊಬ್ಬರ ನೀಡುವಿಕೆ ಅಂತ ಹೇಳಿದ್ರೆ ಏನು? ನಿರಂತರವಾಗಿ ಬೆಳೆಗಳನ್ನ ಬೆಳೆಯೋದ್ರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗೋದ್ರಿಂದ ಮಣ್ಣಿಗೆ ಪುನಃ ಪೋಷಕಾಂಶಗಳನ್ನ ಸೇರಿಸಲು, ಅಗೇನ್ ಅದಕ್ಕೆ ಒಂದು ಪೋಷಕಾಂಶ ನ್ಯೂಟ್ರಿಷನ್ಸ್ ಗಳನ್ನ ಸೇರಿಸಲು ಅವಶ್ಯಕವಾಗಿ ಜಮೀನಿಗೆ ಗೊಬ್ಬರವನ್ನ ಹಾಕ್ಬೇಕಾಗುತ್ತೆ. ಈ ಪ್ರಕ್ರಿಯೆಯನ್ನ ಗೊಬ್ಬರ ನೀಡುವಿಕೆ ಅಂತ ಕರೀತಾರೆ. ಅಸಮರ್ಪಕ ಅಥವಾ ಕಡಿಮೆ ಗೊಬ್ಬರ ನೀಡುವಿಕೆಯು ಸಸ್ಯಗಳ ದುರ್ಬಲ ಬೆಳವಣಿಗೆಗೆ ಕಾರಣ ಆಗತ್ತೆ. ಈಗ ನಮ್ಗೂ ಹಾಗೆ ಅಲ್ವಾ? ಊಟಕ್ಕೆ ಒಳ್ಳೆಯ ಧಾನ್ಯಗಳು, ಬೇಳೆ, ಕಾಳು, ಹಾಲು, ಮೊಸರು, ಮೊಟ್ಟೆ, ಮೀನು ಇಂಥದ್ನೆಲ್ಲ ತಿಂದಾಗ ಹೆಂಗಿರ್ತೀವಿ? ನಿಮ್ ಅಂಗನವಾಡಿಯಲ್ಲಿ ಪುಷ್ಟಿ ಅಂತ ಒಂದ್ ಪುಡಿ ಸಿಗುತ್ತೆ, ಗೊತ್ತಾ ನಿಮ್ಗದು? ಆ ಪುಷ್ಟಿ ಪುಡಿಯ ಮೇಲೊಂದು ಮಗುವಿನ ಚಿತ್ರ ಕಾಣುತ್ತಲ್ವಾ? ದಷ್ಟ ಪುಷ್ಟವಾಗಿ ಇರುವಂತಹ ಮಗು. ಆ ರೀತಿ ಗುಂಡ್ಗುಂಡಗೆ ಚೆನ್ನಾಗಿರ್ತೀವಿ.
ಅದೇ ನಾವ್ ಅದೇನು ತಿಂದೇ ಇದ್ದಾಗ, ಸರಿಯಾದ ರೀತಿಲಿ ಆಹಾರ ತಿಂದೇ ಇದ್ದಾಗ ಏನಾಗುತ್ತೆ? ಒಣಿಕೊಂಡ್ ಹೋಗ್ತೀವಿ ಅಲ್ವಾ? ಇದು ಕೂಡ ಹಾಗೇನೆ. ಗೊಬ್ಬರವು ಒಂದು ಸಾವಯವ ಪದಾರ್ಥವಾಗಿದೆ. ಇಲ್ಲಿ ಸಸ್ಯ ಅಥವಾ ಪ್ರಾಣಿ ತ್ಯಾಜ್ಯಗಳ ವಿಘಟನೆಯಿಂದ ಪಡೆಯಬಹುದಾಗುತ್ತೆ ಈ ಗೊಬ್ಬರವನ್ನ. ಅರ್ಥ ಆಯ್ತಾ? ನಾನು ಯಾವ ಗೊಬ್ಬರದ ಬಗ್ಗೆ ಮಾತಾಡ್ತಾ ಇರೋದಿಲ್ಲಿ? ಸಾವಯವ ಗೊಬ್ಬರದ ಬಗ್ಗೆ, ಆರ್ಗ್ಯಾನಿಕ್ ಮ್ಯಾನ್ಯೂರ್ ಬಗ್ಗೆ. ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ರೈತರು ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳನ್ನ ಬಯಲು ಪ್ರದೇಶಗಳ ಗುಂಡಿಗಳಲ್ಲಿ ಹಾಕಿ ವಿಘಟನೆ ಹೊಂದಲು ಬಿಡುತ್ತಾರೆ. ನೀವ್ ಯಾರಾದ್ರೂ ರೈತಾಪಿ ವರ್ಗಕ್ಕೆ ಸೇರಿದ್ರೆ ಅಥವಾ ನಿಮ್ಮ ಹಳ್ಳಿಗಳಲ್ಲಿ ನೀವ್ ಗಮನಿಸಿದಾಗ ಏನಾಗಿರುತ್ತೆ, ಅಲ್ಲಿ ಗೊಬ್ಬರದ ಗುಂಡಿ ಅಂತಾನೆ ಒಂದಿರುತ್ತೆ ಅಲ್ವಾ? ಆ ಗೊಬ್ಬರದ ಗುಂಡಿಲಿ ಏನ್ ಮಾಡ್ತಾರೆ, ಈಗ ಮನೆಯಲ್ಲಿ ಕಟ್ ಮಾಡಿರುವಂತಹ ತರಕಾರಿಯ ಸಿಪ್ಪೆಯಿಂದ ಹಿಡಿದು ಏನೇನು ವೆಟ್ ವೇಸ್ಟ್ ಅಂತ ಕರಿತೀವಿ, ಅಂತಹ ತ್ಯಾಜ್ಯಗಳನ್ನ, ಪ್ರಾಣಿಗಳ ಸಗಣಿ ಆಗಿರಬಹುದು, ಅವುಗಳನ್ನೆಲ್ಲ ಸೇರಿಸಿ ಆ ಗುಂಡಿಯೊಳಗೆ ಹಾಕ್ತಾರೆ. ಇಲ್ಲಿ ಕೆಲವು ಸೂಕ್ಷ್ಮ ಜೀವಿಗಳು, ನಿಮ್ಗೆ ಮುಂದಿನ ಕ್ಲಾಸ್ ನಲ್ಲಿ ಸೂಕ್ಷ್ಮ ಜೀವಿಗಳ ಬಗ್ಗೆ ಸಾಕಷ್ಟು ಕಲ್ತ್ಕೊಳ್ಲಿಕ್ಕಿರುತ್ತೆ. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಸೂಕ್ಷ್ಮ ಜೀವಿಗಳು ನಮ್ಮ ಮಿತ್ರ ಮತ್ತು ಶತ್ರು, ಈ ಒಂದು ಪಾಠದಲ್ಲಿ ಈ ಸೂಕ್ಷ್ಮ ಜೀವಿಗಳು ಏನ್ ಮಾಡುತ್ತೆ, ವಿಘಟನೆ ಕ್ರಿಯೆಯನ್ನ ಶುರು ಮಾಡುತ್ತೆ. ಡಿಕಂಪೋಸಿಂಗ್ ಅಂತ ಹೇಳ್ತೀವಿ. ಈ ವಿಘಟನೆ ಹೊಂದಿದ ಪದಾರ್ಥವನ್ನ ಸಾವಯವ ಗೊಬ್ಬರವಾಗಿ ಬಳಸಲಾಗುತ್ತೆ. ಇದನ್ನ ವರ್ಮಿ ಕಂಪೋಸ್ಟ್ ಅಂತ ಸಹ ಹೇಳ್ತಾರೆ. ಈ ವರ್ಮಿ ಕಂಪೋಸ್ಟ್ ಬಗ್ಗೆ ನೀವು ನಿಮ್ಮ 7ನೇ ಕ್ಲಾಸ್ ನಲ್ಲಿ ಆಲ್ರೆಡಿ ಕಲ್ತಿದ್ದೀರಾ? ಇಲ್ಲ ಮ್ಯಾಮ್, 6ನೇ ಕ್ಲಾಸ್ ನಲ್ಲಿ ನಾವು ಕಲ್ತಿದೀವಿ ಅಂತ ನೀವ್ ಹೇಳ್ಬಹುದು. ಹೌದು, ನಿಮ್ಮ 6ನೇ ಕ್ಲಾಸ್ ನಲ್ಲಿ ನೀವು ವರ್ಮಿ ಕಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ಅಂತ ನಾವು ಕರಿತೀವಿ. ಎರೆಹುಳು ಗೊಬ್ಬರ, ಇದ್ರ ಬಗ್ಗೆ ನೀವು ಸಾಕಷ್ಟು ತಿಳ್ಕೊಂಡಿರ್ತೀರ. ಏನಿದು ಎರೆಹುಳು ಗೊಬ್ಬರ, ಹೇಗಿರುತ್ತೆ? ಅದಕ್ಕೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ಚಟುವಟಿಕೆ 1.2 ನಿಮ್ಮ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 8ರಲ್ಲಿ ಕಾಣಬಹುದು. ಹೆಸರು ಅಥವಾ ಕಡಲೆ ಬೀಜಗಳನ್ನ ತೆಗೆದುಕೊಳ್ಳಿ ಮತ್ತು ಅವು ಮೊಳಕೆ ಒಡೆಯುವಂತೆ ಮಾಡಿ. ಇವುಗಳಲ್ಲಿ ಸಮಗಾತ್ರದ 3 ಮೊಳಕೆಗಳನ್ನ ಆರಿಸಿಕೊಳ್ಳಿ. ಈಗ ಒಂದೇ ರೀತಿಯಾಗಿರುವಂತಹ 3 ಖಾಲಿ ಗಾಜಿನ ಲೋಟಗಳನ್ನ ತೆಗೆದುಕೊಂಡು ಅವುಗಳನ್ನ ಎ, ಬಿ ಹಾಗೂ ಸಿ ಅಂತ ಗುರುತಿಸ್ಕೊಳ್ಳಿ. ಎ ಲೋಟಕ್ಕೆ ಸ್ವಲ್ಪ ಸಗಣಿ ಗೊಬ್ಬರ ಮಿಶ್ರಿತ ಮಣ್ಣನ್ನ ಹಾಕಿ, ಬಿ ಲೋಟಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಯೂರಿಯಾ ಮಿಶ್ರಿತ ಮಣ್ಣನ್ನ ಹಾಕಿ, ಏನನ್ನೂ ಸೇರಿಸದ ಮಣ್ಣನ್ನು ಅಷ್ಟೇ ಪ್ರಮಾಣದಲ್ಲಿ ಸಿ ಲೋಟಕ್ಕೆ ಹಾಕಿ. ಇದರಲ್ಲಿ ನಾವು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆಗಿರುವಂತಹ ಸಗಣಿಯನ್ನ ಹಾಕಿದೀವಿ. ಇಲ್ಲಿ ಫರ್ಟಿಲೈಸರ್ ಆಗಿರುವಂತಹ ಯೂರಿಯಾವನ್ನ ಹಾಕಿದೀವಿ. ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ಗೊಬ್ಬರ ಸಿಂಪಡಣೆ ಮಾಡದೆ ಖಾಲಿ ಮಣ್ಣನ್ನ ಹಾಗೆ ಬಿಟ್ಟಿದೀವಿ. ಈಗ ಒಂದೇ ಪ್ರಮಾಣದ ನೀರನ್ನ 3 ಲೋಟಕ್ಕೂ ಹಾಕಿ ಮೊಳಕೆಗಳನ್ನ ನೆಡಿ. ಅವುಗಳನ್ನ ಒಂದು ಸುರಕ್ಷಿತ ಸ್ಥಳದಲ್ಲಿ ಇರಿಸಿ, ದಿನವೂ ನೀರುಣಿಸಿ ದಿನವೂ ನೀರನ್ನ ಕೊಡಿ. 7ರಿಂದ 10 ದಿನಗಳ ನಂತರ ಅವುಗಳ ಬೆಳವಣಿಗೆಯನ್ನ ನೀವು ಗಮನಿಸಬಹುದು. ಎಲ್ಲಾ ಲೋಟಗಳಲ್ಲೂ ಎಲ್ಲಾ ಸಸ್ಯಗಳು ಏಕ ರೀತಿ ಬೆಳೆದಿದೆಯೇ? ಖಂಡಿತ ಇಲ್ಲ. ಒಂದೊಂದು ಲೋಟದಲ್ಲಿ ಒಂದೊಂದು ಸಸ್ಯದ ಬೆಳವಣಿಗೆ ಕೆಲವೊಂದರಲ್ಲಿ ತುಂಬಾ ವೇಗವಾಗಿರುತ್ತೆ, ಕೆಲವೊಂದರಲ್ಲಿ ಕುಂಠಿತವಾಗಿ ಇರುತ್ತೆ. ಹೀಗೆ ರಸಗೊಬ್ಬರಗಳು ರಾಸಾಯನಿಕ ಪದಾರ್ಥಗಳಿದ್ದ ಒಂದು ನಿರ್ದಿಷ್ಟ ಪೋಷಕಾಂಶವನ್ನ ಹೆಚ್ಚಾಗಿ ಹೊಂದಿರುತ್ತೆ. ಇವು ಸಾವಯವ ಗೊಬ್ಬರಗಳಿಗಿಂತ ಭಿನ್ನವಾಗಿದೆ. ಈ ರಸಗೊಬ್ಬರಗಳನ್ನ ನಾವು ಕಾರ್ಖಾನೆಗಳಲ್ಲಿ ಉತ್ಪಾದನೆ ಮಾಡ್ತೀವಿ. ಕಾರ್ಖಾನೆ ಅಂತ ಹೇಳಿದ್ರೆ ಫ್ಯಾಕ್ಟರಿ. ಅರ್ಥ ಆಯ್ತಾ? ಫ್ಯಾಕ್ಟರಿಲಿ ಉತ್ಪಾದಿಸಲಾಗುತ್ತೆ. ರಸಗೊಬ್ಬರಗಳಿಗೆ ಕೆಲವು ಉದಾಹರಣೆಗಳು ಅಂತ ಹೇಳಿದ್ರೆ, ನೀವು ಈ ಲೋಟಕ್ಕೆ ಹಾಕ್ದಂತಹ ಯೂರಿಯಾ, ಅಮೋನಿಯಂ, ಸಲ್ಫೇಟ್, ಸೂಪರ್ ಫಾಸ್ಫೇಟ್, ಪೊಟ್ಯಾಷಿಯಂ, NPK ಅಂತ ಇದೆ. NPK ಅಂತ ಹೇಳಿದ್ರೆ ಯಾರ್ದಾದ್ರು ಇನಿಷಿಯಲ್ ಇಲ್ಲ ಅಲ್ವಾ? ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಅಂತ ಅರ್ಥ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಇದಕ್ಕೆ NPK ಅಂತ ಕರಿತೀವಿ. ಈ ರೀತಿಯಾಗಿ ನಮ್ಗೆ ರಾಸಾಯನಿಕ ಗೊಬ್ಬರಗಳು ಸಿಗ್ತಾ ಹೋಗುತ್ತೆ. ಅದನ್ನ ನಾವು ಸಿಂಪಡಣೆ ಮಾಡ್ತಾ ಹೋಗ್ತೀವಿ. ಆದ್ರೆ ನೀವ್ ಗಮನಿಸಬಹುದು, ಇವೆಲ್ಲಕ್ಕಿಂತ ವೇಗವಾಗಿ ಮೊಳಕೆ ಹೊಡೆದು ಗಿಡಗಳು ಬೆಳೀತಾ ಇರೋದು ಈ ಬಿ ಅನ್ನುವಂತಹ
ಲೋಟದಲ್ಲಿ. ಅದಾದ ನಂತರ ಎ 2ನೇ ಸ್ಥಾನಕ್ಕೆ ಬರುತ್ತೆ, ಸಿ 3ನೇ ಸ್ಥಾನಕ್ಕೆ ಬರುತ್ತೆ. ಅಂದ್ರೆ ರಸಗೊಬ್ಬರದಲ್ಲಿ ತುಂಬಾ ವೇಗವಾಗಿ ಬೆಳವಣಿಗೆ ಅನ್ನೋದಾಗ್ತಾ ಹೋಗುತ್ತೆ ಕಂಪೇರ್ ಟು ಆರ್ಗ್ಯಾನಿಕ್ ಮ್ಯಾನ್ಯೂರ್. ಆದ್ರೆ ರಸಗೊಬ್ಬರಗಳ ಬಳಕೆಯು ಗೋಧಿ, ಭತ್ತ ಮತ್ತು ಜೋಳಗಳಂತಹ ಬೆಳೆಗಳ ಅಧಿಕ ಇಳುವರಿ ಪಡೆಯಲು ರೈತರಿಗೆ ಸಹಾಯಕವಾಗುತ್ತೆ. ಆದ್ರಿಂದಾನೇ ಇದರಲ್ಲಿ ಜಾಸ್ತಿ ಇಳುವರಿಯನ್ನ ನೀವು ಅಥವಾ ಮೊಳಕೆ ಬೇಗ ಹೊಡ್ತಿರೋದು, ಗಿಡ ಬೇಗ ಬೆಳಿತಿರೋದನ್ನ ನೋಡಬಹುದು. ಆದರೆ ಎಲ್ಲ ಏನೋ ಹೇಳ್ತಾರಲ್ಲ, ಒಂದು ಮಾತಿದೆಯಲ್ಲ, ಅತಿಯಾದರೆ ಅಮೃತವು ಕೂಡ ವಿಷವಿದ್ದಂತೆ. ರಸಗೊಬ್ಬರಗಳ ಅಧಿಕ ಬಳಕೆಯಿಂದಾಗಿ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತೆ. ನಮ್ಮ ಸಾಯಿಲ್ ಫರ್ಟಿಲಿಟಿ ವಿಲ್ ಕಮ್ ಡೌನ್ ವಿತ್ ಟೂ ಮಚ್ ಯೂಸೇಜ್ ಆಫ್ ಕೆಮಿಕಲ್ ಫರ್ಟಿಲೈಸರ್. ರಸಗೊಬ್ಬರಗಳು ಜಲಮಾಲಿನ್ಯ, ವಾಟರ್ ಪೊಲ್ಯೂಷನ್‌ಗಳ ಒಂದು ಆಕಾರ ಕೂಡ ಆಗಿದೆ. ಆದ್ದರಿಂದ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಲು ರಸಗೊಬ್ಬರಗಳ ಬದಲಿಗೆ ಸಾವಯವ ಗೊಬ್ಬರಗಳನ್ನ ನಾವು ಬಳಸಬೇಕು, ಅಥವಾ ಎರಡೂ ಬೆಳೆಗಳ ನಡುವೆ ಸ್ವಲ್ಪ ಕಾಲ ಜಮೀನನ್ನ ಉಳುಮೆ ಮಾಡದೆ ಬೀಳ್ಬಿಡ್ಬೇಕು. ಇಲ್ಲ, ಆ ಮಣ್ಣು ಅನ್ನೋದು ನ್ಯಾಚುರಲ್ ಆಗಿ, ನೈಸರ್ಗಿಕವಾಗಿ ತನ್ನ ಪೋಷಕಾಂಶಗಳನ್ನ ಪಡೆಯೋವರೆಗೂ ಕೂಡ ಕಾಯ್ಬೇಕು. ಅದನ್ನ ಹಾಗೆ ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸಾವಯವ ಗೊಬ್ಬರವನ್ನ ಹೆಚ್ಚಾಗಿ ನಾವು ಬಳಸ್ತಾ ಹೋಗ್ಬೇಕು. ಆದ್ರೆ ಮೇಡಮ್, ಸಾವಯವ ಗೊಬ್ಬರದಿಂದ ರಸಗೊಬ್ಬರದಷ್ಟು ಇಳುವರಿ ಸಿಗೋದಿಲ್ಲ. ಮಣ್ಣಿನ ಖಾಲಿ ಬಿಟ್ರೆ ನಾವು ದುಡಿಯೋದಕ್ಕೆ ಏನ್ ಮಾಡ್ಬೇಕು? ದುಡಿಮೆಗೆ ದುಡ್ಡು ಬೇಕಲ್ವಾ ಅಂತ ಅಂದ್ಬಿಟ್ಟು ರೈತರೆಲ್ಲರೂ ರಸಗೊಬ್ಬರದ ಕಡೆಗೆ ಒಲವನ್ನ ತೋರಿಸ್ತಾ ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ಅವ್ರಿಗೆ ಹೆಚ್ಚು ಪ್ರಾಫಿಟ್ ಸಿಗುತ್ತೆ ಅಂತ. ಬಟ್ ಏನ್ ಮಾಡೋದು? ಒಂದನ್ನ ಪಡ್ಕೊಬೇಕಂದ್ರೆ ಒಂದನ್ನ ಕಳ್ಕೊಂಡ್ಲೇಬೇಕಾಗುತ್ತೆ. ಹೆಚ್ಚಿನ ಪ್ರಾಫಿಟ್‌ಗಳ ಹಿಂದೆ ಹೋಗುವಂತಹ ರೈತರು ಆರೋಗ್ಯದ ಜೊತೆಗೆ ಹಾಗೂ ಮಣ್ಣಿನ ಆರೋಗ್ಯದ ಜೊತೆಗೆ ಕಾಂಪ್ರಮೈಸ್ ಅನ್ನ ಮಾಡ್ಕೊಬೇಕಾಗುತ್ತೆ. ಆದ್ರಿಂದ ಸಾವಯವ ಗೊಬ್ಬರಗಳ ಬಳಕೆಯು ಮಣ್ಣಿನ ಸಂರಚನೆ ಮತ್ತು ಅದರ ನೀರು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನ ಉತ್ತಮಪಡಿಸುತ್ತೆ. ಇದು ಮಣ್ಣಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳನ್ನ ಮರುಭರ್ತಿ ಮಾಡುತ್ತೆ. ಅರ್ಥ ಆಯ್ತಾ? ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪಿಕ್ಚರ್‌ಗಳನ್ನ ನಾನು ನಿಮ್ಗೋಸ್ಕರ ತಂದಿದ್ದೀನಿ. ನಿಮ್ಗಳಿಗೆ ಪಿಕ್ಚರ್ ತೋರಿಸುವಂತಹ ಮುಖ್ಯ ಉದ್ದೇಶ ಏನು? ನಾವ್ ಎಷ್ಟೇ ಪಾಠ ಮಾಡಿ ಬಡ್ಕೊಂಡ್ರು ಕೂಡ ಒಂದು ಇಮೇಜ್ ಅಥವಾ ಪಿಕ್ಚರ್ ನಿಮ್ಮ ತಲೆಯಲ್ಲಿ ಕ್ರಿಯೇಟ್ ಮಾಡುವಂತಹ ಒಂದು ಇಂಪ್ಯಾಕ್ಟ್ ಅನ್ನ ಬೇರಾವುದು ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಕಲಿಕೆಯ ಜೊತೆಗೆ ಈ ತರ ಇಮೇಜಸ್‌ಗಳನ್ನ ನೋಡೋದು, ನೋಡಿರುವಂತಹ ಇಮೇಜಸ್‌ಗಳ ಬರವಣಿಗೆಯನ್ನ ಕೂಡ ಮಾಡುವಂಥದ್ದು. ರೈಟಿಂಗ್ ಆಲ್ಸೋ ಇಸ್ ವೆರಿ ಎಫೆಕ್ಟಿವ್ ವೇ ಆಫ್ ಲರ್ನಿಂಗ್. ಓಕೆ. ಇಲ್ಲಿ ಒಬ್ಬ ವ್ಯಕ್ತಿಯ ಕೈಯಲ್ಲಿ ನೀವು ಗೊಬ್ಬರವನ್ನ ನೋಡಬಹುದು. ಸ್ವಲ್ಪ ಇಮೇಜ್ ಅನ್ನ ಚಿಕ್ಕದಾಗಿ ಮಾಡಿ ತೋರಿಸ್ತೀನಿ. ನೋಡಿ, ಇದು ಸಾವಯವ ಗೊಬ್ಬರಕ್ಕೆ ಒಂದು ಮಾದರಿ, ಒನ್ ಎಕ್ಸಾಂಪಲ್. ಇದೇನಿರಬಹುದು ಮೇಡಮ್? ಭಯಾನಕವಾಗಿದೆ. ಹುಳುಗಳೆಲ್ಲ ಓಡಾಡ್ತಾ ಇದೆ. ಇದನ್ನೇ ವರ್ಮಿ ಕಂಪೋಸ್ಟ್ ಅಥವಾ ಎರೆಹುಳುವಿನ ಗೊಬ್ಬರ ಅಂತ ಕರೆಯೋದು. ಈ ರೀತಿಯಾಗಿ ಕಾಣ್ತಾ ಇದೆಯಾ ಎಲ್ಲಾರ್ಗೂ? ಈ ರೀತಿಯಾಗಿರುತ್ತೆ. ಇದನ್ನ ಎರೆಹುಳುವಿನ ಗೊಬ್ಬರ. ಈ ಎರೆಹುಳುಗಳು ಏನ್ ಮಾಡುತ್ತೆ? ನೆಲದ ಒಳಗೆ ಮೇಲೆ ಕೆಳಗೆ ಹೊರಳಿ ಆ ನೆಲವನ್ನ ಸಡಿಲಗೊಳಿಸಿ ಬೇರುಗಳು ಆಳಕ್ಕೆ ಹೋಗೋ ಹಾಗೆ ಮಾಡುತ್ತೆ. ಜೊತೆಗೆ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನ್ನ ನೈಸರ್ಗಿಕವಾಗಿ ನೆಲಕ್ಕೆ ಒದಗಿಸುವಂತಹ ಕೆಲಸವನ್ನ ಕೂಡ ಮಾಡುತ್ತೆ. ಅದಕ್ಕೆ ಎರೆಹುಳುವನ್ನ ರೈತನ ಮಿತ್ರ ಅಂತ ಕರೀತಾರೆ. ಅರ್ತ್ ವರ್ಮ್ಸ್ ಆರ್ ಕಾಲ್ಡ್ ಆಸ್ ಫ್ರೆಂಡ್ ಆಫ್ ದ ಫಾರ್ಮರ್. ಯಾಕೆ? ಯಾಕಂದ್ರೆ ಅದು ರೈತಾಪಿ ವರ್ಗಕ್ಕೆ ಬಹಳ ಸಹಾಯಕವಾಗಿ ಇರುತ್ತೆ. ಓಕೆ. ಈಗ ಇಲ್ಲಿ ಒಬ್ರು ರೈತರು ತನ್ನ ಕೃಷಿ ಭೂಮಿಗೆ ಏನನ್ನೋ ಸಿಂಪಡಣೆ ಮಾಡ್ತಿರೋ ಹಾಗೆ ಕಾಣುತ್ತೆ. ಏನಿರಬಹುದು ಇದು? ದಿಸ್ ಇಸ್ ನಥಿಂಗ್ ಬಟ್ ರಸಗೊಬ್ಬರಗಳು ಅಥವಾ ಕೆಮಿಕಲ್ ಫರ್ಟಿಲೈಸರ್. ಕೆಮಿಕಲ್ ಫರ್ಟಿಲೈಸರ್‌ನ ನಾವು ಸ್ಪ್ರೇ ಮಾಡೋದು ಕೂಡ ಬಹಳ ಕೇರ್‌ಫುಲ್ ಆಗಿ ಮಾಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮಲ್ಲಿ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಅಸ್ತಮಾ ಆಗಿರಬಹುದು, ಉಪ್ಸ ಆಗಿರ್ಬಹುದು, ಈ ಕಾಯಿಲೆಗಳ ಹೆಚ್ಚಿಗೆನ ಮಾಡುತ್ತೆ. ಈ ರೀತಿಯಾಗಿ ಮಾಡಬಾರ್ದು. ಮುಖಕ್ಕೆ ಸರಿಯಾದ ರೀತಿಲಿ ಗವಸನ್ನ ಧರಿಸಿರ್ಬೇಕು. ಈ ರೀತಿ ಸ್ಪ್ರೇ ಮಾಡ್ಬೇಕಾದ್ರೆ ನೋಡ್ತಿರಬಹುದು ಯಾವ ರೀತಿ ಸ್ಪ್ರೇ ಮಾಡ್ತಾ ಇದ್ದಾರೆ ಕೆಮಿಕಲ್ ಫರ್ಟಿಲೈಸರ್. ಇಲ್ಲ, ಈ ರೀತಿ ಕಾಳುಗಳಲ್ಲಿ ಸಿಗುತ್ತೆ. ನಾ ಆಗ್ಲೇ ಕೆಲವೊಂದಿಷ್ಟು ಹೇಳ್ದೆ. ಯೂರಿಯಾ, ಅಮೋನಿಯಂ, ಸಲ್ಫೇಟ್, NPK ಇವೆಲ್ಲ ಕಾಳುಗಳ ರೀತಿಲಿ ಸಿಗುತ್ತೆ. ಈ ರೀತಿಯಾಗೂ ಕೂಡ ನೀವು ಗೊಬ್ಬರದ ಸಿಂಪಡಣೆಯನ್ನ ಮಾಡ್ತಾ ಹೋಗಬಹುದು. ಇದು ವೇರಿಯಸ್ ರೀತಿಯಾದಂತಹ ಗೊಬ್ಬರಗಳು. ತಿಳಿತೆ? ಈಗ ಈ ಬೆಳೆ ಸರದಿ ಪದ್ಧತಿಯು ಮಣ್ಣಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳನ್ನ ಮರುಭರ್ತಿ ಮಾಡುವ ಇನ್ನೊಂದು ವಿಧಾನವಾಗಿದೆ.
ಈಗ ಶಾಲೆಯಲ್ಲಿ ನೀವು ಊಟಕ್ಕೆ ನಿಲ್ಬೇಕಾದ್ರೆ ಏನ್ ಹೇಳ್ತಾರೆ? ಸರದಿ ಸಾಲಿನಲ್ಲಿ ಬನ್ನಿ. ಸರದಿ ಸಾಲಿನಲ್ಲಿ ಅಂದ್ರೆ ಒನ್ ಆಫ್ಟರ್ ದಿ ಅದರ್. ಅದೇ ರೀತಿ ಕೃಷಿ ಭೂಮಿಯಲ್ಲಿ ಒಂದಾದ ನಂತರ ಇನ್ನೊಂದು ರೀತಿಯಲ್ಲಿ ಸರದಿ ರೀತಿಯಲ್ಲಿ ಬೆಳೆಯನ್ನ ಬೆಳೆಯೋದು ಮಣ್ಣಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳನ್ನ ಮರುಭರ್ತಿ ಮಾಡುವಂತ ವಿಧಾನ. ವಿಭಿನ್ನ ಬೆಳೆಗಳನ್ನ ಒಂದಾದರ ನಂತರ ಒಂದರಂತೆ ಬೆಳೆಯುವ ಮೂಲಕ ಇದನ್ನ ಮಾಡಲಾಗುತ್ತೆ. ಈ ಮೊದಲು ಉತ್ತರ ಭಾರತದ ರೈತರು ಲೆಗ್ಯೂಮ್ ಸಸ್ಯಗಳನ್ನ ಮೇವಿನ ಬೆಳೆಯಾಗಿ ಒಂದು ಋತುವಿನಲ್ಲಿ ಬೆಳೀತಾ ಇದ್ರು ಮತ್ತು ಮುಂದಿನ ಋತುವಿನಲ್ಲಿ ಗೋಧಿಯನ್ನ ಬೆಳೀತಾ ಇದ್ರು. ಇದು ಮಣ್ಣಿಗೆ ನೈಟ್ರೋಜನ್ ಮರುಭರ್ತಿ ಮಾಡಲು ಸಹಾಯ ಮಾಡ್ತಿತ್ತು. ಈ ಪದ್ಧತಿಯನ್ನ ಅಳವಡಿಸಿಕೊಳ್ಳುವಂತೆ ರೈತರನ್ನ ಉತ್ತೇಜಿಸಲಾಯಿತು. ಸೊ ನೀವು ನಿಮ್ಮ ಹಿಂದಿನ ಕ್ಲಾಸ್‌ನಲ್ಲಿ ರೈಜೋಬಿಯಂ ಅನ್ನೋದ್ರ ಬಗ್ಗೆ ಕಲ್ತಿದ್ವಿ ಅಲ್ವಾ? ರೈಜೋಬಿಯಂ. ರೈಜೋಬಿಯಂ ಅನ್ನೋದು ಒಂದು ಬ್ಯಾಕ್ಟೀರಿಯಾ. ನಿಮ್ಮ ನೆಕ್ಸ್ಟ್ ಕ್ಲಾಸ್‌ಗಳಲ್ಲಿ ಹೇಗೆ ಈ ಸೂಕ್ಷ್ಮ ಜೀವಿಗಳು ರೈತನ ಮಿತ್ರರಾಗಿರುತ್ತೆ, ಸಹಾಯಕವಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿದಿರ್ತೀರಾ. ಈ ರೈಜೋಬಿಯಂ ಅನ್ನುವಂತಹ ಬ್ಯಾಕ್ಟೀರಿಯಾ ಇವು ದ್ವಿದಳ ಸಸ್ಯಗಳು, ಲೆಗ್ಯುಮಿನಸ್ ಸಸ್ಯಗಳು ಅಂತ ಕರಿತೀವಿ ನಾವು. ದ್ವಿದಳ ಸಸ್ಯಗಳು ಲೈಕ್ ಕಡಲೆಬೇಳೆ ಆಗಿರಬಹುದು, ಚಪ್ಪರದ ಅವರೆಗಳಾಗಿರಬಹುದು. ಇವುಗಳ ಬೇರುಗಳ ಗಂಟುಗಳಲ್ಲಿ ಇರುತ್ತೆ. ಇದು ವಾತಾವರಣವನ್ನ ನೈಟ್ರೋಜನ್ ಅನ್ನ ಸ್ಥಿರಗೊಳಿಸ್ತಾ ಹೋಗುತ್ತೆ. ಸೊ ಇದರ ಜೊತೆಗೆ ನೀವು ಈ ಒಂದು ರಸಗೊಬ್ಬರ ಹಾಗೂ ಸಾವಯವ ಗೊಬ್ಬರದ ನಡುವಿನ ವ್ಯತ್ಯಾಸವನ್ನ ತಿಳಿಯುವುದು ಬಹಳ ಬಹಳ ಮುಖ್ಯ ಆಗ್ತಾ ಬರುತ್ತೆ. ಸಾವಯವ ಗೊಬ್ಬರ ಹಾಗೂ ರಸಗೊಬ್ಬರಗಳು. ಈ ರಸಗೊಬ್ಬರ ಏನು? ಅದ್ ನಮ್ಗೆಲ್ಲಿಂದ ಸಿಕ್ತು? ಮಾನವ ನಿರ್ಮಿತವಾದಂಥ ನಿರವಯ ಲವಣ ಇವು. ಇದು ಮಾನವ ನಿರ್ಮಿತವಾಗಿರುವಂತಹದ್ದು. ಆದ್ರೆ ಸಾವಯವ ಗೊಬ್ಬರ ಏನು? ಇದು ಒಂದು ನೈಸರ್ಗಿಕ ಪದಾರ್ಥವಾಗಿದೆ. ಮೇಡಮ್ ಇದು ಕೂಡ ಮಾನವರೇ ನಿರ್ಮಾಣ ಮಾಡಿದ್ದಲ್ವಾ? ನಮ್ಮ ಮನೇಲಿರುವಂತಹ ಸಗಣಿಗಳು, ಸಸ್ಯಗಳ ಉಳಿಕೆ ಇವೆಲ್ಲದ್ರಿಂದ ನಾವೇ ತಾನೇ ಗೊಬ್ಬರ ಗುಂಡಿಯಲ್ಲಿ ಹಾಕಿ ಮಾಡೋದು ಇರಬಹುದು. ಆದ್ರೆ ಇವ್ ಸಿಗ್ತಾ ಇರೋದೆಲ್ಲಿಂದ ನಿಮ್ಗೆ? ನೈಸರ್ಗಿಕವಾಗಿ ಅಲ್ವಾ? ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ಸಿಗುತ್ತೆ. ಆದ್ರಿಂದ ಸಸ್ಯಗಳು ಮತ್ತು ಪ್ರಾಣಿಗಳ ಡಿಕಂಪೋಸಿಷನ್ ಅಥವಾ ವಿಘಟನೆಯಿಂದ ನಮ್ಗೆ ಇದು ಸಿಗ್ತಾ ಹೋಗುತ್ತೆ. ವಿಘಟನೆಯಿಂದ ಇದು ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇದೊಂದು ವ್ಯತ್ಯಾಸವನ್ನ ನೀವು ಕಂಡ್ಕೊಂಡ್ರಿ. ನೆಕ್ಸ್ಟ್ ಎರಡನೇ ವ್ಯತ್ಯಾಸ ಏನು? ಈ ರಸಗೊಬ್ಬರಗಳು ನಮ್ಗೆಲ್ಲಿ ಸಾವಯವ ಗೊಬ್ಬರಗಳು ನಮ್ಗೆಲ್ಲಿ ಸಿಗುತ್ತೆ? ಇದು ನಾವು ನಮ್ಮ ಮನೆಯ ಹಿತ್ತಲಿನಲ್ಲೋ, ಬಯಲಿನಲ್ಲೋ ಉತ್ಪಾದನೆ ಮಾಡಬಹುದು. ರಸಗೊಬ್ಬರಗಳು ಅಡ್ಗೆ ಮನೆಯಲ್ಲಿ ಉತ್ಪಾದನೆ ಮಾಡಬಹುದು. ಹೌದಾ? ಇಲ್ಲ ಮೇಡಮ್. ರಸಗೊಬ್ಬರಗಳು ನಮ್ಗೆಲ್ಲಿ ಸಿಗುತ್ತೆ? ಕಾರ್ಖಾನೆಗಳಲ್ಲಿ ಸಿಗುತ್ತೆ. ಕಾರ್ಖಾನೆ ಅಂದ್ರೆ ಫ್ಯಾಕ್ಟರಿ ಔಟ್ಲೆಟ್ಸ್‌ಗಳಲ್ಲಿ, ಫ್ಯಾಕ್ಟರಿಗಳಲ್ಲಿ ನಮ್ಗೆ ಇದು ಸಿಗ್ತಾ ಹೋಗುತ್ತೆ. ಈ ಸಾವಯವ ಗೊಬ್ಬರವು ಸಾಕಷ್ಟು ಹ್ಯೂಮಸ್ ಅನ್ನ ಕಾಣಿಸ್ತಾ ಉಂಟಾ ನಿಮ್ಗೆ? ಹ್ಯೂಮಸ್ ಅನ್ನ ನಮ್ಮ ನೆಲಕ್ಕೆ ನೀಡುತ್ತೆ. ಸೊ ಇದು ಸಾಕಷ್ಟು ಹ್ಯೂಮಸ್ ಅನ್ನ ನಮ್ಮ ನೆಲಗಳಿಗೆ ನೀಡ್ತಾ ಹೋಗುತ್ತೆ. ಆದ್ರೆ ರಸಗೊಬ್ಬರವು ಯಾವುದೇ ರೀತಿಯ ಹ್ಯೂಮಸ್ ಅನ್ನ ನೀಡೋದಿಲ್ಲ. ಸೊ ಇದು ಯಾವುದೇ ರೀತಿಯಾದಂತಹ ಹ್ಯೂಮಸ್ ಅನ್ನ ನೀಡೋದಿಲ್ಲ. ಓಕೆ. ಈ ಸಾವಯವ ಗೊಬ್ಬರವು ಒಳ್ಳೆದೇ ಆದ್ರೂ ಕೂಡ ಸಾಪೇಕ್ಷವಾಗಿ ನೀವು ಆ 3 ಗ್ಲಾಸ್ ಎ, ಬಿ, ಸಿ ಅದರಲ್ಲಿ ಬಿ ಗ್ಲಾಸ್ ನಮ್ಗೆ ತುಂಬಾ ಒಳ್ಳೆ ಇಳುವರಿಯನ್ನ ಕೊಡ್ತು. ಅದಕ್ಕೆ ನಾವು ಯೂರಿಯಾವನ್ನ ಸೇರಿಸಿದ್ರಿ. ಆದ್ರೆ ಸಗಣಿಯನ್ನ ಸೇರಿಸಿದಂತಹ ಗ್ಲಾಸ್ ಎ ಗ್ಲಾಸ್‌ನಲ್ಲಿ ಅಷ್ಟಾಗಿ ಇಳುವರಿ ಸಿಗ್ಲಿಲ್ಲ. ಕಾರಣ ಇಷ್ಟೇ, ಸಾಪೇಕ್ಷವಾಗಿ ಅಂದ್ರೆ ಕಂಪ್ಯಾರಿಟಿವ್ಲಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನ ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಈ ಸಸ್ಯ ಪೋಷಕಗಳು ಏನಿದೆ ಅದು ಬಹಳ ಕಡಿಮೆ ಪ್ರಮಾಣದಲ್ಲಿ ಇವುಗಳಲ್ಲಿ ಕಾಣಬಹುದು. ಆದರೆ ರಸಗೊಬ್ಬರಗಳು ನೈಟ್ರೋಜನ್, ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ
ಕಾಣ್ತಾ ಇದೆಯಾ? ಕಾಣಿಸ್ತಾ ಇದೆಯಲ್ಲ? ಪೊಟ್ಯಾಷಿಯಂ. ಇವುಗಳಂತಹ ಸಸ್ಯ ಪೋಷಗಳನ್ನ ಸಮೃದ್ಧವಾಗಿ ಹೊಂದಿರುತ್ತೆ. ದಿಸ್ ಹ್ಯಾಸ್ ಅ ಲಾಟ್ ಆಫ್ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ. ಆದ್ರೆ ಕಂಪ್ಯಾರಿಟಿವ್ಲಿ ಸಾವಯವ ಗೊಬ್ಬರದಲ್ಲಿ ಸಸ್ಯ ಪೋಷಕಗಳು ಕಡಿಮೆ ಇರುತ್ತೆ. ಸೊ ಇವು ನೀವು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ. ಒಂದ್ಸಲ ನನ್ನ ಜೊತೆ ರಿಪೀಟ್ ಮಾಡಿ. ಈ ಸಾವಯವ ಗೊಬ್ಬರವು ಸಸ್ಯ ಮತ್ತು ಪ್ರಾಣಿಗಳ ವಿಘಟನೆಯಿಂದ ಮಾಡುವಂತದ್ದು ನೈಸರ್ಗಿಕವಾಗಿ ಸಿಗುತ್ತೆ. ಆದ್ರೆ ರಸಗೊಬ್ಬರ ಮಾನವ ನಿರ್ಮಿತ. ಈ ಸಾವಯವ ಗೊಬ್ಬರ ಬಯಲು ಪ್ರದೇಶದಲ್ಲಿ ನಾವು ಮಾಡಬಹುದು, ಆದ್ರೆ ರಸಗೊಬ್ಬರವನ್ನ ಕಾರ್ಖಾನೆಯಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಸಾವಯವ ಗೊಬ್ಬರವನ್ನು ಸಾಕಷ್ಟು ಪ್ರಮಾಣದಲ್ಲಿ ಹ್ಯೂಮಸ್ ಅನ್ನ ನೆಲಕ್ಕೆ ಮಣ್ಣಿಗೆ ಸೇರಿಸುತ್ತೆ, ಆದ್ರೆ ರಸಗೊಬ್ಬರಗಳು ಸೇರಿಸೋದಿಲ್ಲ. ಸಾವಯವ ಗೊಬ್ಬರಗಳು ಸಸ್ಯಗಳಿಗೆ ಪೋಷಕವನ್ನ ಕ್ಷಮಿಸಿ, ಸಾಪೇಕ್ಷ ಅಂದ್ರೆ ಕಂಪ್ಯಾರಿಟಿವ್ಲಿ ಅಂದ್ರೆ ಇದು ಕೂಡ ನೀಡುತ್ತೆ, ಆದ್ರೆ ರಸಗೊಬ್ಬರಗಳಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ನೀಡುತ್ತೆ. ಈಗ ನೀವು ಯೋಗ ಮತ್ತೆ ಜಿಮ್ ಬಗ್ಗೆ ಕೇಳಿರಬಹುದು. ಯೋಗದಲ್ಲಿ ನಾವು ತೆಳ್ಳಗಾಗ್ಲಿಕ್ಕೆ ಅಥವಾ ನಮ್ಮ ದೇಹವನ್ನ ಹುರಿಗೊಳಿಸ್ಲಿಕ್ಕೆ ಸಾಧ್ಯ, ಆದ್ರೆ ಜಿಮ್ ತುಂಬಾ ಫಾಸ್ಟ್ ಆಗಿ ಮಾಡಬಹುದು. ಜಿಮ್ ಅಲ್ಲಿ ನೀವು 3 ತಿಂಗಳಿಗೆ ಅಚೀವ್ ಮಾಡುವಂತಹದನ್ನ ಯೋಗದಲ್ಲಿ ನೀವು 2 ವರ್ಷ ಬೇಕಾಗಬಹುದು ಅಚೀವ್ ಮಾಡ್ಲಿಕ್ಕೆ. ಇದು ನಿಧಾನವಾಗಿ ಆಗುತ್ತೆ, ಆದ್ರೆ ಗಟ್ಟಿಯಾಗಿ ನಿಲ್ಲುತ್ತೆ. ಆದ್ರೆ ನಮ್ಗೆಲ್ಲರಿಗೂ ಏನು ಒಂದು ವೇಗದ ಧಾವಂತದಲ್ಲಿ ಇರ್ತೀವಿ. ಸೊ ಆದ್ರಿಂದ ಎಲ್ಲರೂ ಕೂಡ ಜಿಮ್ ಕಡೆಗೆ ಓಡ್ತಾ ಇರ್ತೀವಿ. ಇದು ಕೂಡ ಹಾಗೆ ಸಾಪೇಕ್ಷಕವಾಗಿ, ಅಂದ್ರೆ ರಸಗೊಬ್ಬರಗಳಿಗೆ ಕಂಪೇರ್ ಮಾಡಿದಾಗ ಸಸ್ಯ ಪೋಷಕಗಳು ಕಮ್ಮಿ ಇರುತ್ತೆ. ಈ ರಸಗೊಬ್ಬರದಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಇದು ಹೇರಳವಾಗಿ ಇರುತ್ತೆ. ಇದಿಷ್ಟು ಗೊಬ್ಬರಗಳ ಬಗ್ಗೆ ನಾವು ತಿಳ್ಕೊಂಡದ್ದು. ಆದ್ರೆ ಸಾವಯವ ಗೊಬ್ಬರ ರಸಗೊಬ್ಬರಗಳಿಗಿಂತ ಉತ್ತಮ ಅಂತ ಪರಿಗಣಿಸಲಾಗಿದೆ. ಯಾಕಂತ ಹೇಳಿದ್ರೆ ಈ ಸಾವಯವ ಗೊಬ್ಬರ ನೀರನ್ನ ಹಿಡಿದಿರುವಂತಹ ಮಣ್ಣಿನ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ. ವಾಟರ್ ಲಾಗಿಂಗ್ ಅಂತ ಕರಿತೀವಿ, ಅದು ನಡೆಯೋದಿಲ್ಲ. ನೀರನ್ನ ಹಿಡಿಯುವಂತಹ ಸಾಮರ್ಥ್ಯ ಹೆಚ್ಚಿರುತ್ತೆ. ಮತ್ತೆ ಮಣ್ಣನ್ನ ರಂಧ್ರಯುಕ್ತವಾಗಿಸುತ್ತೆ. ಇದರಿಂದ ಅನಿಲಗಳ ವಿನಿಮಯ ಸುಲಭವಾಗ್ತಾ ಹೋಗುತ್ತೆ. ಮತ್ತೆ ಇದು ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನ ಹೆಚ್ಚಿಸುತ್ತೆ. ಮುಂದಿನ ಕ್ಲಾಸ್ ನಲ್ಲಿ ನೋಡ್ತೀವಿ. ಗುಡ್ ಬ್ಯಾಕ್ಟೀರಿಯಾ ಅವುಗಳ ಸಂಖ್ಯೆಯನ್ನ ಹೆಚ್ಚಿಸುತ್ತೆ. ಮತ್ತೆ ಮಣ್ಣಿನ ಸಂರಚನೆಯನ್ನ ಸುಧಾರಿಸುತ್ತೆ. ದ ಕಂಪೋಸಿಷನ್ ಆಫ್ ಸಾಯಿಲ್ ಅಂತ ನಾವೇನ್ ಕರಿತೀವಲ್ಲ ಅದನ್ನ ಇದು ಸುಧಾರಿಸುತ್ತೆ. ಸೊ ನೀವು ಅಕಸ್ಮಾತ್ ರೈತಾಪಿ ವರ್ಗಕ್ಕೆ ಸೇರಿದ್ರೆ ಯಾವ ಒಂದು ಗೊಬ್ಬರವನ್ನ ಪ್ರಿಫರ್ ಮಾಡ್ತೀರಾ? ಮೇಡಮ್ ನಾವು ಜಾಸ್ತಿ ದುಡ್ಡು ಮಾಡ್ಕೊಬೇಕು, ಅದಕ್ಕೆ ರಸಗೊಬ್ಬರದ ಕಡೆಗೆ ಹೋಗ್ತೀವಿ. ನೋ, ಎರಡು ಕೂಡ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಆದ್ರೆ ನಿಮ್ಮ ಒಲವು ಸಾವಯವ ಗೊಬ್ಬರದ ಕಡೆಗೆ ಹೆಚ್ಚಿರ್ಬೇಕು. ಯಾಕಂದ್ರೆ ಆರ್ಗ್ಯಾನಿಕ್ ಆಗಿ ನೀವೇನ್ ಬೆಳಿತೀರಾ ಅದು ನಿಮ್ಗೆ ನಿಮ್ಮ ಆರೋಗ್ಯಕ್ಕೆ ಉತ್ತಮ. ಓಕೆ, ಸೊ ಈಗ ಮುಂದಿನ ಒಂದು ವಿಷಯದ ಕಡೆಗೆ ಹೋಗೋಣ, ಅದೇ ನೀರಾವರಿ. ನೀರಾವರಿ ಅಂದ್ರೆ ಇರಿಗೇಷನ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ ಇದನ್ನ. ಎಲ್ಲಾ ಜೀವಿಗಳಿಗೆ ಬದುಕಲು ನೀರ್ ಅಗತ್ಯ ಇದೆ. ಯಾರಾದ್ರೂ ಇದ್ರ ನೀರನ್ನೇ ಕುಡಿಯಲ್ಲ ಅನ್ನೋರು ಇಲ್ಲ ಅಲ್ವಾ? ಸಸ್ಯಗಳ ಹೂಗಳು, ಹಣ್ಣುಗಳು ಮತ್ತು ಬೀಜಗಳು ಸಮರ್ಪಕ ಬೆಳವಣಿಗೆ ಹಾಗೂ ವಿಕಾಸಕ್ಕೆ ನೀರು ಮುಖ್ಯ ಆಗ್ತಾ ಹೋಗುತ್ತೆ. ಆದ್ರೆ ಈ ನೀರು ಸಸ್ಯಗಳ ಬೇರುಗಳಿಂದ ಹೀರಲ್ಪಡುತ್ತೆ. ನೀರಿನ ಜೊತೆಗೆ ಖನಿಜಗಳು ಅಂದ್ರೆ ಮಿನಿರಲ್ಸ್ ಮತ್ತು ರಸಗೊಬ್ಬರಗಳು ಸಹ ಹೀರಲ್ಪಡುತ್ತೆ. ಸಸ್ಯಗಳು ಸುಮಾರು 90% ಅಷ್ಟು ನೀರನ್ನ ಒಳಗೊಂಡಿದೆ. ನೀರು ಅತಿ ಅಗತ್ಯ, ಯಾಕಂದ್ರೆ ಶುಷ್ಕ ಪರಿಸ್ಥಿತಿಗಳಲ್ಲಿ ಬೀಜಗಳು ಮೊಳೆಯಲಾರವು. ಇನ್ನು ಡ್ರೈ ಎನ್ವೈರ್ಮೆಂಟ್ ಯಾವುದೇ ಬೀಜಗಳು ಬೆಳಿಲಿಕ್ಕೆ ಸಾಧ್ಯವಾಗಲ್ಲ. ಆದ್ರಿಂದ ಪೋಷಕಾಂಶಗಳು ನೀರಿನಲ್ಲಿ ಕರಗಿ ಸಸ್ಯದ ಎಲ್ಲಾ ಭಾಗಗಳಿಗೂ ಸಾಗಿಸಲ್ಪಡುತ್ತೆ. ಶೀತ ಗಾಳಿ, ತುಂಬಾ ತಣ್ಣಗಿರುವಂತಹ ಗಾಳಿ ಮತ್ತು ಬಿಸಿ ಗಾಳಿಗಳಿಂದ ಈ ಬೆಳೆಗೆ ರಕ್ಷಣೆಯನ್ನ ಕೂಡ ನೀರು ಒದಗಿಸುತ್ತೆ. ಆದ್ರಿಂದ ಬೆಳೆಯ ಆರೋಗ್ಯಕರ ಬೆಳವಣಿಗೆಗೆ ಮಣ್ಣಿನ ತೇವಾಂಶವನ್ನ ಕಾಪಾಡ್ಕೊಳ್ಳೋದು, ತೇವಾಂಶ ಅಂದ್ರೆ ಹ್ಯುಮಿಡಿಟಿ ಅಂತ ಕರಿತೀವಿ, ಆ ಒಂದು ಮಣ್ಣಿನ ತೇವಾಂಶವನ್ನ ಕಾಪಾಡ್ಕೊಳ್ಳೋದು, ಜಮೀನಿಗೆ ನಿಯಮಿತವಾಗಿ ನೀರನ್ನ ಹಾಕ್ಸೋದು ಅತ್ಯಗತ್ಯ. ಈ ಬೆಳೆಗಳಿಗೆ ನಿಯತ ಕಾಲಾಂತರಗಳಲ್ಲಿ ನೀರನ್ನ ಒದಗಿಸೋಕೆ ನೀರಾವರಿ ಅಂತ ಹೇಳ್ತೀವಿ. ಇನ್ನು ಸಿಸ್ಟಮ್ಯಾಟಿಕ್ ವೇ
ನೀರನ್ನ ನಾವು ಬೆಳೆಗಳಿಗೆ ನೀಡುವಂತಹದ್ದು ಕಾಲಾಂತರಗಳಲ್ಲಿ ವಿನ್ ಅ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್ ಅದನ್ನ ನಾವು ಇರಿಗೇಷನ್ ಅಥವಾ ನೀರಾವರಿ ಅಂತ ಕರಿತೀವಿ. ಈ ನೀರಾವರಿ ಏನು? ಇದರ ಪ್ರಾಚೀನವಾದಂತಹ ರೂಪ ಯಾವುದು? ಈಗ ಯಾವ ರೂಪದಲ್ಲಿ ನಾವು ನೀರಾವರಿಯನ್ನ ಮಾಡ್ತಾ ಹೋಗ್ತೀವಿ ಕೃಷಿ ಭೂಮಿಗೆ? ಇದನ್ನ ಸ್ಥೂಲವಾಗಿ ನಾವು ನಮ್ಮ ಮುಂದಿನ ಕ್ಲಾಸ್‌ನಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ಕ್ಲಾಸ್ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.